ಜೀವಜಲಕ್ಕೋಸ್ಕರ ನಾಡದವರೆಗೆ ಪತ್ರ ಬರೆದಿದ್ದಾಳೆ ಒಬ್ಬ ಬಾಲಕಿ. ನಮ್ಮೂರಲ್ಲಿ ನೀರಿಲ್ಲ, ನಮ್ಗೆ ದಯವಿಟ್ಟು ನೀರು ಕೊಡಿಸಿ ಅಂತ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡಿಕೊಂಡಿದ್ದಾಳೆ ಪುಟ್ಟ ಬಾಲಕಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮೂಲಭೂತ ಸೌಕರ್ಯದಲ್ಲಿ ಬರುವಂಥ ಮೊದಲ ವಿಚಾರ ನೀರು. ನಮ್ಮೂರಲ್ಲಿ ನೀರಿಲ್ಲ ಅಂತ ಒಂದು ವಿಡಿಯೋ ಮಾಡಿ ಸಿಎಂಗೆ ಪತ್ರ ಬರೆದಿದ್ದಾಳೆ ಶಾಲಾ ವಿದ್ಯಾರ್ಥಿನಿ ವರ್ಣಿಕಾ. ಕೆಂಪಯ್ಯನಹಟ್ಟಿ ಗ್ರಾಮದ ನೀರಿನ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ರೂಪದಲ್ಲಿ ವಿಡಿಯೋವನ್ನು ಕೊಟ್ಟಿದ್ದಾಳೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯಲ್ಲಿ ಇವರು ಊರಿದೆ. ಕಬಿನಿ ನದಿ ನೀರು ಹರಿಯುವಂಥ ನದಿ ಪಾತ್ರದಲ್ಲೇ ಹರಿಯುತ್ತೆ. ನಮಗೂ ಅದನ್ನು ಸ್ವಲ್ಪ ಹರಿಸಿ, ನಮಗೂ ಸ್ವಲ್ಪ ನೀರು ಕೊಡಿಸಿ, ರಾಮಾಪುರ ಹೋಬಳಿಗೂ ನೀರು ಹರಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾಳೆ. ನೀವು ನೀರು ಹರಿಸಿದ್ರೆ ನಿಮ್ಮನ್ನು ನಾವು ದೇವ್ರ ರೀತಿ ಕಾಣ್ತೀವಿ ಅಂತ ಅಳಲು ತೋಡ್ಕೊಂಡಿದ್ದಾಳೆ. ಇಲ್ಲಿ ಮನುಷ್ಯರಿಗೂ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲ. ನನ್ನ ಪತ್ರ ನಿಮ್ಮ ಗಮನಕ್ಕೆ ಬಂದಿದೆ ಅಂತ, ಅಂದರೆ ಪತ್ರ ಗಮನಕ್ಕೆ ಬಂದಿದೆ ಅಂತ ಶಾಸಕ ಮಂಜುನಾಥ್ ಹೇಳಿದ್ದಾರೆ. ಬಟ್ ನೀರು ಹರಿಸೋ ವಿಚಾರಕ್ಕೆ ಮಕ್ಕಳು ಬರೆದಿರುವಂಥ ಒಂದು ಪತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮಗು ವಿಡಿಯೋವನ್ನು ಮಾಡಿದೆ, ಕೇಳಿಸ್ಕೊಳ್ಳಿ. ನಮ್ಮ ಊರಿನ ಹೆಸರು ರಾಮಾಪುರ ಹೋಬಳಿ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ, ನೀವು ನಮಗೆ ಸಹಾಯ ಮಾಡಬೇಕು. ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ. ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸತ್ತು ಹೋಗುತ್ತವೆ. ಇದನ್ನು ನೋಡಿ ನನಗೆ ತುಂಬಾ ಬೇಸರವಾಯಿತು. ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ. ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು. ನೀವು ನಮಗೆ ಸಹಾಯ ಮಾಡಲೇಬೇಕು. ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ. ಸಿದ್ದರಾಮಯ್ಯ ಸರ್, ನೀವು ನಮಗೆ ದೇವರಂತೆ ಕಾಣಿಸುತ್ತೀರಿ. ಕಬಿನಿ ಜಲಾಶಯದಿಂದ ನಮ್ಮ ಗ್ರಾಮಗಳಿಗೆ ಮತ್ತು ರಾಮಾಪುರ ಹಳ್ಳ ಡ್ಯಾಮ್ಗಳಿಗೆ, ನಮ್ಮ ಹಳ್ಳಗಳಿಗೆ ಮತ್ತು ಕಾಲುವೆಗಳಿಗೆ ಕಬಿನಿ ನೀರನ್ನು ತಲುಪಿಸಬೇಕು. ಹನೂರು ತಾಲೂಕಿನ ಜನಗಳು ಮತ್ತು ನಮ್ಮ ಗ್ರಾಮಗಳಲ್ಲಿರುವ ಜನಗಳು ಎಲ್ಲ ಸಂತೋಷವಾಗಿ ಬಾಳುತ್ತದೆ. ನಾವು ಬಡವರು, ನಮ್ಮ ಹತ್ರ ದುಡ್ಡು ಜಾಸ್ತಿ ಇಲ್ಲ. ನೀವು ನಮಗೆ ಸಹಾಯ ಮಾಡಬೇಕು. ನಮ್ಮ ಹತ್ರ ದುಡ್ಡೇ ಇಲ್ಲ. ನಮಗೆ ನೀವು ಸಹಾಯ ಮಾಡಿದರೆ ನಮ್ಮ ಊರನ್ನೇ ಹಚ್ಚ ಹಸಿರಿನಂತೆ ಮಾಡಬೇಕು. ಧನ್ಯವಾದಗಳು.